ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಟೆಂಡರ್ ರಿಲೇಟೆಡ್ ಒಂದು ವಿಡಿಯೋನ ಮಾಡುವಂಥದ್ದು. ಇನ್ನೂ ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ನ ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಈ ಪ್ರೊಕ್ಯೂರ್ಮೆಂಟ್ ಅಥವಾ ಡಿಜಿಟಲ್ ಸಿಗ್ನೇಚರ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದರೂ ಟೆಂಡರ್ ರಿಲೇಟೆಡ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ನಮ್ಮದು ಗೋಲ್ಡ್ ಮೆಂಬರ್ಶಿಪ್ಗೆ ಜಾಯ್ನ್ ಆಗ್ಬೋದು. ಈ ವಿಡಿಯೋ ಕೆಳಗಡೆ ಜಾಯ್ನ್ ಅಂತ ಒಂದು ಬರ್ಕೊಂಡಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಜಾಯ್ನ್ ಆಗುವಂಥದ್ದು. ಇದನ್ನು ಜಾಯ್ನ್ ಆದಮೇಲೆ ನಿಮಗೆ ಟೆಂಡರ್ ರಿಲೇಟೆಡ್ ಆಗಿರುವಂಥ ಎಕ್ಸ್ಟ್ರಾ ವಿಡಿಯೋಸ್ಗಳು ಕೂಡ ಅದರಲ್ಲಿ ನೀವು ಆಕ್ಸೆಸ್ ಅನ್ನು ಮಾಡ್ಬೋದು. ಸೊ ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ, ಕೋಡ್ ಆಫ್ ಕಂಡಕ್ಟ್ ಆಲ್ರೆಡಿ ಜಾರಿಯಾಗಿದೆ. ಸೊ ಇನ್ನು ನೆಕ್ಸ್ಟ್ 2 months ಅಂತ ಹೇಳಿದ್ರೆ June 4 ತನಕನೂ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಅಂದರೆ ಇಲೆಕ್ಷನ್ ಅನೌನ್ಸ್ ಆಗಿ ಇಲೆಕ್ಷನ್ ಆಗಿ ಆಮೇಲೆ ಕೌಂಟಿಂಗ್ ಮುಗಿದು ನೆಕ್ಸ್ಟ್ ಗೌರ್ಮೆಂಟ್ ಫಾರ್ಮ್ ಆಗೋ ತನಕನೂ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಸೊ ಈ ಕಾರಣದಿಂದ ಎಲ್ಲೂ ಕೂಡ ಟೆಂಡರ್ಗಳು ಬರ್ತಾ ಇಲ್ಲ. ಸೊ ಗೂಡ್ಸ್ ಅಂಡ್ ಸರ್ವಿಸ್ ಇಂಪಾರ್ಟೆಂಟ್ ವರ್ಕ್ಸ್ ಕೆಲವೊಂದು ಬರ್ತಾ ಇದೆ. ಸೊ ವಾಟರ್ ಟ್ಯಾಂಕರ್ ಸಪ್ಲೈ ಇಂಥವು ಬರ್ತಾ ಇದೆ. ಬಟ್ ಮೇಜರ್ ಆಗಿರುವಂಥ ಸಿವಿಲ್ ವರ್ಕ್ಗಳು ಯಾವುದೇ ರೀತಿಯಿಂದ ಟೆಂಡರ್ಗಳು ಬರ್ತಾ ಇಲ್ಲ. ಸೊ ಇದಕ್ಕೆ ನೀವು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಇದು ನೆಕ್ಸ್ಟ್ 2 months ಹೀಗೆ ಕಂಟಿನ್ಯೂ ಆಗುತ್ತೆ, ಇದೇ ಥರ ಇರುತ್ತೆ. ಯಾಕಂದ್ರೆ ನೀವು ಲಾಸ್ಟ್ ಇಯರ್ ಕೂಡ ನಾನು ವಿಡಿಯೋ ಮಾಡಿದ್ದೆ ಕೋಡ್ ಆಫ್ ಕಂಡಕ್ಟಲ್ಲಿ ಈ ಟೆಂಡರ್ಸ್ ಇರಲ್ಲ ಅಂತ. ಸೊ ಅವಾಗಂತೂ ತುಂಬ ಕಾಲ್ಸ್ ಆಗಿತ್ತು, ಸರ್ ಏನು ಮಾಡೋದು, ಕೆಲಸ ಇಲ್ಲ ಅಂತ ಇದ್ರಿ. ಸೊ ಅದಾದಮೇಲೆ ನೆಕ್ಸ್ಟ್ ಗೌರ್ಮೆಂಟ್ ಬಂತು. ಸೊ ಗೌರ್ಮೆಂಟ್ ಬಂದು ನೆಕ್ಸ್ಟ್ ಟೆಂಡರ್ ಸ್ಟಾರ್ಟ್ ಆಯಿತು. ಆವಾಗ ಹೊಸ ಟೆಂಡರ್ಗಳು ಬರೋಕ್ಕೆ ಸ್ವಲ್ಪ ಡಿಲೇ ಆಯಿತು. ಯಾಕಂದರೆ ನೀವು ಗೌರ್ಮೆಂಟ್ ಆಗಿರೋದ್ರಿಂದ ಹಳೆ ವರ್ಕ್ನೆಲ್ಲ ಪೆಂಡಿಂಗ್ ಇಟ್ಟಿದ್ರು. ಸೊ ಹಳೆದನ್ನು ಯಾವುದೋ ಅವ್ರು ಮಾಡಲಿಲ್ಲ. ಸೊ ಅದಕ್ಕೆ ನೀವು ವರ್ಕ್ನೇ ಎಸ್ಟಿಮೇಟ್ ಮಾಡಿಬಿಟ್ಟು ಸ್ಯಾಂಕ್ಷನ್ ಮಾಡಿ ನೆಕ್ಸ್ಟ್ ಟೆಂಡರ್ ಕರೆದಿದ್ದು. ಸೊ ಆವಾಗ ಸ್ವಲ್ಪ ಟೈಮ್ ತೊಗೊಂಡಿತ್ತು. ಅವಾಗಲೂ ಕೂಡ ತುಂಬ ಕಾಲ್ಸು, ಸರ್ ಟೆಂಡರ್ ಇಲ್ಲ ಅಂತ. ಆಮೇಲೆ ಸ್ವಲ್ಪ ಟೆಂಡರ್ ಬಂದವು. ಅದಾದಮೇಲೆ ಮತ್ತೆ ಸರ್ ಬಿಲ್ ಇಲ್ಲ ಅಂತ ಹೇಳಿದ್ರಿ. ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ಈ ಥರ ಆಗ್ತಾ ಇರುತ್ತೆ. ಸೊ ಇವಾಗ ಮತ್ತೆ ಇಲೆಕ್ಷನ್ನು. ಸೊ ಈ ಇಲೆಕ್ಷನ್ 2.5 ತಿಂಗಳ. ಸೊ ಇವಾಗ ಆಲ್ರೆಡಿ ಒಂದು 15 days ಆಯ್ತು ಇವಾಗ ಕೋಡ್ ಆಫ್ ಕಂಡಕ್ಟ್ ಬಂದುಬಿಟ್ಟು. ಸೊ ಇಲ್ಲಿಂದ ಇನ್ನೊಂದು 2 months ಹೀಗೆ ಇರುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ಡು ಕ್ಲಾಸ್ 1 ಇದ್ದವರು ಕಾಂಟ್ರಾಕ್ಟರ್ಸ್ ಯಾರೂ ವರಿ ಮಾಡ್ಕೊತಾ ಇಲ್ಲ. ಬಟ್ ಈ ವರಿ ಮಾಡ್ಕೊಳ್ಳೋರ್ನ ಈಗ ಸ್ಟಾರ್ಟಿಂಗ್ ಈ ಫೀಲ್ಡಿಗೆ ಎಂಟ್ರಿ ಮಾಡ್ಕೊಂಡಿರ್ತಾರಲ್ಲ, ಸೊ ಜಸ್ಟ್ ಲೈಸೆನ್ಸ್ ಆಗ್ಬಿಟ್ಟು DSC ಅದೇ ರೀತಿ ಯೂಸರ್ ID ಪಾಸ್ವರ್ಡ್ ತೊಗೊಂಡಿದ್ದವರು ಅವ್ರದ್ದೇ ಈಗ ಫೋನ್ಸ್ ಜಾಸ್ತಿ ಬರ್ತವೆ. ಸರ್ ಟೆಂಡರ್ ಇಲ್ಲ ಏನು ಮಾಡೋದು ಅಂತ. ಸೊ ಇದು ಒಂಥರ ಪ್ರಾಸೆಸ್. ಇದು 5 yearsಗೆ 1 year ಈ ಥರ ಬರ್ತಾ ಇರುತ್ತೆ ಇಲೆಕ್ಷನ್ ಬಂದಾಗೆಲ್ಲ. ಸೊ ಯಾವುದೇ ರೀತಿಯಂಥ ಕಾಮಗಾರಿಗಳನ್ನು ಕರೆಯೋದಿಲ್ಲ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ. ಅದಕ್ಕಾಗಿಯೇ ಯಾರು ಕೂಡ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಯಾಕಂತ ಹೇಳಿದ್ರೆ ಹಿಂದೂ ಕೂಡ ಆಗಿತ್ತು, ಮುಂದೂ ಆಗತ್ತೆ, ಇವತ್ತು ಆಗ್ತಾ ಇದೆ ಅಷ್ಟೇ ಬಿಟ್ಟರೆ ಮತ್ತೇನು ಇಲ್ಲ. ತುಂಬ ಜನ ಏನೋ ಒಂದು ಟೆನ್ಷನಲ್ಲಿ ನಮ್ದು ಫೀಲ್ಡೇ ಬಿದ್ದೋಯ್ತು, ಸೊ ಈ ಬಾರಿ ಕಷ್ಟ 2 ತಿಂಗಳ ಅಂತ ಅಂದ್ಕೊಂಡಿದ್ದೀರಾ. ಸೊ ಆ ಥರ ಏನು ಥಿಂಕ್ ಮಾಡಬೇಡಿ. ಸೊ ಜಸ್ಟ್ ಒಂದು 2 months ಅಂತ ಥಿಂಕ್ ಮಾಡಿ ಇನ್ನೂ ಮತ್ತೆ ನೀವು ನೆಕ್ಸ್ಟ್ ಮುಂದೆ ಹೋಗಬೇಕು. ಸೊ ನಿಮ್ದು ಏಜ್ ಇವಾಗ ಒಂದು 23 to 30 ಇದ್ರೆ, ಸೊ ನೀವು ಇನ್ನೂ 30 to 40 years ಇಂಥ ಇಲೆಕ್ಷನ್ಸ್ ಎಷ್ಟು ಫೇಸ್ ಮಾಡ್ತೀರೋ ಕೌಂಟ್ ಮಾಡ್ಕೊಳ್ಳಿ. ಎಷ್ಟು ಇಲೆಕ್ಷನ್ಸ್ ಬರುತ್ತೆ, ಸ್ಟೇಟು ಸೆಂಟ್ರಲ್ಲು. ಸೊ ಈ ಥರ ಇಲೆಕ್ಷನ್ಸ್ ಬಂದಾಗ ಈ ಥರ ಆಗೋದು ಸಹಜ. ಬಟ್ ಒಂದು ಬೇಜಾರು ಏನಂದರೆ ತುಂಬ 2 months ಸ್ವಲ್ಪ ಸ್ಪ್ಯಾನ್ ಜಾಸ್ತಿ ಆಯಿತು ಅಂತ. ಪರವಾಗಿಲ್ಲ. ಸೊ ನೀವು ಅಲ್ಲಿ ತನಕ ವೇಟ್ ಮಾಡಿ. ಸೊ ಟೆಂಡರ್ಸ್ ಅಂತೂ ಬರೋದಿಲ್ಲ, ಅದಕ್ಕೆ ನೀವು ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ 2 months ನಾನು ಕೂಡ ಫ್ರೀ ಆಗಿರ್ತೀನಿ. ಯಾಕಂದರೆ ತುಂಬ ಕಾಲ್ಸು ಕಡಿಮೆ. ಈಗ 1 week ಆಯಿತು ಕಾಲ್ಸೇ ಇಲ್ಲ, ಫ್ರೀ ಆಗಿದ್ದೀನಿ. ಸೊ ಟೆನ್ಷನ್ ಫ್ರೀ ಆಗಿದ್ದೀನಿ. ಅಂದರೆ ಜಾಸ್ತಿ ಕಾಲ್ಸ್ ಬರೋದೇ ನಮಗೆ 3 to 4 PM. ಸೊ ಟೈಮ್ ಕ್ಲೋಸಿಂಗ್ಗೆ 4 PM ಇರೋದ್ರಿಂದ ಸೊ 4 PM ಟೈಮಲ್ಲೇ ಕಾಲ್ ಬರುತ್ತೆ, ಸರ್ ಎನ್ಕ್ರಿಪ್ಷನ್ ಎರರ್ ಬರ್ತದೆ, ಸೊ ಕೀ ಸ್ಟೋರ್ ಎಂಟಿ ಅಂತ ಬರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ತುಂಬ ಆಗ್ತಾಯಿತ್ತು. ಸೊ ಇನ್ನು ಆ ಥರ ಇರೋದಿಲ್ಲ. ಸೊ ಏನೇ ಡೌಟ್ ಇರಲಿ ಅಥವಾ ಗೂಡ್ಸ್ ಅಥವಾ ಸರ್ವಿಸಸ್ ಯಾವ್ದಾದ್ರು ವರ್ಕ್ ಹಾಕೋದಿಲ್ಲ, ಪ್ರಾಬ್ಲಮ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಮತ್ತೆ ಟೆಂಡರ್ ಬಂದಿಲ್ಲ ಅಂತ ಯಾರು ಡಿಪ್ರೆಸ್ ಆಗಬೇಡಿ. ಇದೊಂಥರ ಏನೋ ಒಂದು ಸಣ್ಣದೊಂದು 2 months ಅಂತ ಒಂದು ಗ್ಯಾಪ್ ಅಂದ್ಕೋಬೇಡಿ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಇಂಥವು ನಾವು ತುಂಬ ನೋಡಿದ್ವಿ. ಸ್ಟಾರ್ಟಿಂಗ್ ನಮಗೂ ಹಾಗೆ ಆಗಿತ್ತು. ಬಟ್ ಇವಾಗ ನಾವು ಅಂದ್ಕೊಂಡು ನಮ್ಗೆ ಗೊತ್ತಾಗಿದೆ. ಬಟ್ ಇದು ಈ ವಿಡಿಯೋ ಎಲ್ರಿಗೂ ಅಂತಲ್ಲ. ಸೊ ಯಾರು ಹೊಸದಾಗಿ ಬಂದಿರ್ತಾರೋ ಅವರು ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ ಒಂದೇ ಸಲ. ಈ ಟೆಂಡರ್ ಬಂದಿಲ್ಲ ಅಂದ್ರೆ ಪ್ಯಾನಿಕ್ಕು, ಆಮೇಲೆ ಒಂದಿನ ಇಮೇಲ್ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ಟೆಂಡರ್ದು ಪ್ಯಾನಿಕ್ ಆಗ್ತಾರೆ. ಅದೇ ರೀತಿ ಬಿಲ್ ಆಗಿಲ್ಲ, ಕೆಲಸ ಮುಗಿದಿದ್ದು ಮಾರನೇ ದಿನನೇ ಫೋನ್ ಮಾಡ್ತಾರೆ, ಸರ್ ಕೆಲಸ ಮುಗಿದು ಬಿಲ್ ಮುಗಿಸಿದ್ವಿ, ಪೇಮೆಂಟ್ ಯಾವಾಗ ಅಂತ. ಸೊ ನೀವು ವರಿ ಮಾಡಬೇಡಿ, ಎಲ್ಲ ಟೈಮ್ ಅದು ಪ್ರೊಸೆಸ್ ಅಂತಾರೆ. ಸೊ ಆ ಪ್ರೊಸೆಸ್ ದಾಟೇ ಬರಬೇಕು. ಈಗ ನೀವು ಬೇರೆ ಕಡೆ ಜಾಬ್ ಮಾಡ್ತಾ ಇದ್ರೆ 30 days ಆಯಿತು ಆಮೇಲೆ ಪೇಮೆಂಟು, ಸೊ ಆ ಥರ ಇರುತ್ತೆ. ಬಟ್ ಇಲ್ಲಿ ಹಾಗಲ್ಲ. ಸೊ ನೀವೊಂದು ಓನ್ ಆಗಿರುವಂಥ ಒಂದು ಕಂಪ್ನಿನ ಮೇಂಟೈನ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಬಿಸ್ನೆಸ್ಗೆ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಅದಕ್ಕೆ ಒಂದು ಟೈಮ್ ತೊಗೊಳುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ನ ನೀವು ಕಲ್ತ್ಕೊಳ್ಬೇಕು. ಸೊ ನೀವು ವೇಟ್ ಮಾಡಲೇಬೇಕು, ತುಂಬ ಪೇಷನ್ಸ್ ಇರಬೇಕಾಗ್ತದೆ. ಸೊ ಅದಕ್ಕೆ ಯಾರು ಕೂಡ ವರಿ ಮಾಡಬೇಡಿ. ಟೆಂಡರ್ ಒಂದು 2 months ಅಂದ್ಕೊಳ್ಳಿ, 2 months ಆರಾಮಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.